12ನೇ ತರಗತಿ ಮೌಲ್ಯಮಾಪನಕ್ಕೆ ಹೊಸ ವಿಧಾನ NCERT ಶಿಫಾರಸು ಮಾಡಿದೆ. 9ರಿಂದ 10ನೇ ತರಗತಿವರೆಗೆ ಬೋರ್ಡ್ ಪರೀಕ್ಷೆ ಬೇಡ, ವಿವಿಧ ಶಿಕ್ಷಣ ಮಂಡಳಿಗಳ ನಡುವೆ ಸಮಾನತೆ ಬೇಕು. ನವದೆಹಲಿ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಅನುಗುಣವಾಗಿ ಶಾಲಾ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲು ವಿಭಿನ್ನ ವಿಧಾನಗಳೊಂದಿಗೆ ಹೊಸ ಮೌಲ್ಯಮಾಪನ ವ್ಯವಸ್ಥೆ ಪರಿಚಯಿಸಲು ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನಾ ಮತ್ತು ತರಬೇತಿ ಪರಿಷತ್ ಇತ್ತೀಚೆಗೆ ಶಿಫಾರಸು ಮಾಡಿದೆ. ಅಲ್ಲದೆ ಈ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರಗಳಿಗೆ ಪತ್ರ ಬರೆಯುವಂತೆ ಒತ್ತಾಯಿಸಿ ಕೇಂದ್ರ ಶಿಕ್ಷಣ ಸಚಿವಾಲಯಕ್ಕೆ ಪತ್ರ ಬರೆದಿದೆ. 9 ಮತ್ತು 10ನೇ ತರಗತಿಗಳಿಗೆ ಬೋರ್ಡ್ ಪರೀಕ್ಷೆಗಳನ್ನು ತೆಗೆಯಬೇಕು ಹಾಗೂ ಆ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ಒಳಗೊಂಡಂತೆ 12ನೇ ತರಗತಿಯ ಫಲಿತಾಂಶದ ಮೌಲ್ಯಮಾಪನ ಮಾಡಬೇಕು ಎಂಬುದು NCERTಯ ಪ್ರಮುಖ ಶಿಫಾರಸು ಆಗಿದೆ. ವಿರೋಧ ಪಕ್ಷಗಳು ಆಳ್ವಿಕೆಯಲ್ಲಿರುವ ರಾಜ್ಯಗಳು ಮತ್ತು ಕೇಂದ್ರದ ನಡುವಿನ ಹಗ್ಗಜಗ್ಗಾಟದ ನಡುವೆಯೂ ಈ ಸುಧಾರಣೆಗಳನ್ನು ಜಾರಿಗೊಳಿಸಲು ಕೆಲ ರಾಜ್ಯ ಮಂಡಳಿಗಳು ಮುಕ್ತವಾಗಿವೆ. ಆದರೆ ಅವುಗಳಿಗೆ ಅಲ್ಲಿನ ರಾಜ್ಯ ಸರ್ಕಾರಗಳು ಅಧಿಸೂಚನೆ ಹೊರಡಿಸಬೇಕಾದ ಅಗತ್ಯವಿದೆ. ಹೀಗಾಗಿ ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಪತ್ರ ಬರೆದು ಅಧಿಸೂಚನೆ ಹೊರಡಿಸುವಂತೆ ತಿಳಿಸಬೇಕು ಎಂದು NCERT ಪತ್ರದಲ್ಲಿ ಉಲ್ಲೇಖಿಸಿದೆ. NCERT ಅಡಿಯಲ್ಲಿರುವ PAR-AKH ಕಾರ್ಯಕ್ಷಮತೆಯ ಮೌಲ್ಯಮಾಪನ, ಸಮಗ್ರ ಅಭಿವೃದ್ಧಿಗಾಗಿ ಜ್ಞಾನದ ಪರಾಮರ್ಶೆ ಮತ್ತು ವಿಶ್ಲೇಷಣೆ ಸಂಸ್ಥೆ ಶಿಕ್ಷಣ ಮಂಡಳಿಗಳಲ್ಲಿ ಸಮಾನತೆ ಸ್ಥಾಪಿಸುವ ಕುರಿತು ಈ ಶಿಫಾರಸುಗಳನ್ನು ಮಾಡಿದೆ. ಪ್ರಮುಖ ಶಿಫಾರಸುಗಳು: ಮಂಡಳಿಗಳು ಶೈಕ್ಷಣಿಕ ವರ್ಷವನ್ನು 2 ಕಾಲಾವಧಿಗಳಲ್ಲಿ ವಿಭಜಿಸಬೇಕು. 9ನೇ ತರಗತಿಯಿಂದ 12ನೇ ತರಗತಿವರೆಗೆ ಹಂತವಾಗಿ ಅಂಕಗಳನ್ನು ಸರಿಹೊಂದಿಸಿ ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಒತ್ತು ನೀಡಬೇಕು. 9ರಿಂದ 12ನೇ ತರಗತಿವರೆಗೆ ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳನ್ನು ಶೇಕಡಾವಾರು ಪ್ರಮಾಣದಲ್ಲಿ ಮೌಲ್ಯ ನಿಗದಿಪಡಿಸಬೇಕು. ಅಂದರೆ 9ನೇ ತರಗತಿಗೆ 15%, 10ನೇ ತರಗತಿಗೆ 20%, 11ನೇ ತರಗತಿಗೆ 25% ಮತ್ತು 12ನೇ ತರಗತಿಗೆ 40% ಮೌಲ್ಯ ನೀಡುವ ಮೂಲಕ 12ನೇ ತರಗತಿಯ ಒಟ್ಟಾರೆ ಮೌಲ್ಯಮಾಪನ ಮಾಡಬೇಕು. ದೇಶಾದ್ಯಂತ ವಿವಿಧ ರಾಜ್ಯ ಮಂಡಳಿಗಳಲ್ಲಿನ ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ಪ್ರತಿ ಮಂಡಳಿಗಳ ವ್ಯಾಪ್ತಿಯ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯಲ್ಲಿ ವ್ಯತ್ಯಾಸ ಇದೆ ಎಂಬುದನ್ನು ವರದಿ ಉಲ್ಲೇಖಿಸಿದೆ. ದೇಶದಲ್ಲಿ CBSE, ICSE ಸೇರಿ 3 ರಾಷ್ಟ್ರಮಟ್ಟದ ಮಂಡಳಿಗಳು ಒಳಗೊಂಡಂತೆ ಒಟ್ಟು 59 ಶಾಲಾ ಮಂಡಳಿಗಳು ಕಾರ್ಯನಿರ್ವಹಿಸುತ್ತಿವೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.